ಪ್ರಿಪ್ರೇಷನ್ ಭಾರಿ ಸಂಭ್ರಮದಲ್ಲಿ ಭಾರಿ ಖುಷಿಪಟ್ಟು ಡ್ರೆಸ್ಅಪ್ ಮಾಡಿಸಿ ಕರ್ಕೊಂಡು ಬಂದಿದ್ದೇವೆ. ಒಂದು ಪ್ರೈಸ್ ಸಿಗ್ಬೋದು ಅಂತೇಳಿ ಒಂದು ಹೋಪ್ಸಿಂದ. ಈ ಪ್ರತಿಯೊಂದು ಕೂಡ ಇದರಲ್ಲಿ ಈಗ ಒಂದು ಸೀರೆ ಆಗಲಿ, ಮಗುವಿಗೆ ಒಂದು ಸೀರೆ ಉಡಿಸ್ಲಿಕ್ಕೆ ಎಷ್ಟು ದೊಡ್ಡವರಿಗೆ ಉಡಿಸ್ಲಿಕ್ಕೆ ಕಷ್ಟ. ಈ ಒಂದು ವರ್ಷ ಮಗುವಿಗೆ ಸೀರೆ ಮಾಡಲಿಕ್ಕೆ ಭಾಳ ಒಂದು ಖುಷಿಕರ ವಿಚಾರನೇ. ಆದರೆ ಸ್ವಲ್ಪ ಪ್ರಯತ್ನ ತುಂಬ ಬೇಕಾಗುತ್ತೆ. 3 ದಿನದಲ್ಲಿ ಪ್ರಾಕ್ಟೀಸ್ ಎಲ್ಲ ಆಗಿ ಇಷ್ಟು ರೆಡಿ ಮಾಡಿ ಕಳಿಸಿದ್ದು ಅವಸರದಲ್ಲಿ ಆದದ್ದೆಲ್ಲ. ಪ್ರೈಸ್ ಅಂತಲ್ಲ, ಜಸ್ಟ್ ಅವಳಿಗೊಂದು ಕಾಂಪಿಟೇಟ್ ಮಾಡಲಿಕ್ಕೆ ಮಾತ್ರ. ಸ್ವಲ್ಪ ಸ್ಟೇಜ್ ಫಿಯರ್ ಹೋಗ್ತದಲ್ಲ, ಅದಕ್ಕೋಸ್ಕರ ಮಾತ್ರ. ಮಂಗಳೂರು ದಸರಾ 2024 ಬಹಳ ಒಂದು ಶ್ರದ್ಧಾಪೂರ್ವಕವಾಗಿ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಬರ್ತಾ ಇದೆ. ಮೊನ್ನೆ ದಿವಸ ಶಾರದೆ ಹಾಗೆ ನವದುರ್ಗೆ ಪ್ರತಿಷ್ಠಾಪನೆಯೊಂದಿಗೆ ಆರಂಭಗೊಂಡ ಶ್ರೀ ಕ್ಷೇತ್ರದ ದಸರಾ ಉತ್ಸವ ಪ್ರತಿ ದಿವಸ ಮಹಾಪೂಜೆ, ಅನ್ನ ಸಂತರ್ಪಣೆ ಹಾಗೆ ಸಂತೋಷಿ ಕಲಾಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಇಲ್ಲಿ ಶಾರದಾ ಸ್ಪರ್ಧೆ, ಶರದಿ ಪ್ರತಿಷ್ಠಾನದ ಒಂದು ಸಹಯೋಗದೊಂದಿಗೆ ಮುದ್ದು ಶಾರದಾ ಸ್ಪರ್ಧೆ ಈಗಾಗಲೇ ಉದ್ಘಾಟನೆಗೊಂಡಿದೆ. ಇದರಲ್ಲೂ ಕೂಡ ಸುಮಾರು 240 ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವಂಥದ್ದು. ಇದೆಲ್ಲ ಕೇವಲ ಒಂದು ಮನೋರಂಜನೆಗಾಗಿ ಅಲ್ಲ, ಈ ನಮ್ಮ ಈ ನೆಲದ ಮಣ್ಣಿನ ಒಂದು ಸಂಸ್ಕೃತಿ ಏನಿದೆ ಇದನ್ನು ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಜನಾಂಗಕ್ಕೆ ತಿಳಿಸಿಕೊಡಬೇಕೆನ್ನುವ ಒಂದು ಉದ್ದೇಶದಿಂದ ನಾವು ಮಾಡ್ಕೊಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸುಸೂತ್ರವಾಗಿ ನಡೀತಾ ಇದೆ. ನಾಡಿದ್ದು 13ನೇ ತಾರೀಕಿಗೆ ದಸರಾ ಮೆರವಣಿಗೆ ಕೂಡ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗುವ ಹಾಗೆ ನಾವೆಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಎಲ್ಲರೂ ಭಕ್ತರು ಇವತ್ತು ಮಂಗಳೂರು ದಸರಾ ಅಂದರೆ ಕೇವಲ ಕರ್ನಾಟಕದಿಂದ ಮಾತ್ರ ಅಲ್ಲ, ಭಾರತದಿಂದ ಹಾಗೆ ವಿದೇಶಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆಗಳನ್ನು ಆಡಳಿತ ಸಮಿತಿಯಿಂದ ನಾವು ಮಾಡಿಕೊಟ್ಟಿದ್ದೇವೆ. ಮಗುವಿಗೆ 2.5 ವರ್ಷ. ಪ್ರಿಪ್ರೇಷನ್ ಭಾರಿ ಸಂಭ್ರಮದಲ್ಲಿ ಭಾರಿ ಖುಷಿಪಟ್ಟು ಡ್ರೆಸ್ಅಪ್ ಮಾಡಿಸಿ ಕರ್ಕೊಂಡು ಬಂದಿದ್ದೇವೆ. ಒಂದು ಪ್ರೈಸ್ ಸಿಗ್ಬೋದು ಅಂತೇಳಿ ಒಂದು ಹೋಪ್ಸಿಂದ. ಮಗುವಾದ ಕಾರಣ ಜಾಸ್ತಿ ಮಾತಾಡಲಿಕ್ಕೆ ಅದಕ್ಕೆ ಕಲಿಸಲಿಕ್ಕೆ ಆಗೋದಿಲ್ಲಲ್ಲ, ಹಾಗೊಂದು 3 ಲೈನ್ ಹೇಳಿಕೊಟ್ಟಿದ್ದೇವೆ. ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ಯಾಕಂದರೆ ಫಸ್ಟ್ ಟೈಮ್ ಯಾವಾಗಲೂ ಮುದ್ದು ಕೃಷ್ಣ ಇರ್ತದೆ, ಈ ಸಲ ಮುದ್ದು ಶಾರದೆ ಸಹ ಇದ್ದ ಕಾರಣ ನಮ್ಮ ಮಗಳನ್ನು ಮುದ್ದು ಶಾರದೆ ಮಾಡಿಕೊಂಡು ಬಂದಿದ್ದೇವೆ. ಮಗುವಿನ ಹೆಸರು ಶಾನ್ವಿ ವಿ ಶೆಟ್ಟಿ ಅಂತ. ನಮ್ಮ ಈ ಮುದ್ದು ಶಾರದೆ ಕಂಟೆಸ್ಟಿಗೆ ನಾವೊಂದು ಭಾಳ ಒಂದು ವಾರದಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಭಾಳ ಚೆಂದ ಮೂಡಿ ಬರಬೇಕು ಅಂತ ನಮ್ಮ ಒಂದು ಆಸೆ ಇತ್ತು. ಅದೇ ಚಿಕ್ಕ ಮಗು, 1 ವರ್ಷ 3 ತಿಂಗಳು, ಭಾಳ ಒಂದು ತಾಳ್ಮೆ ಬೇಕು. ಮಗು ಕೂಡ ಅಷ್ಟೇ ಒಂದು ಕೋಪ್ರೇಟ್ ಮಾಡ್ತು. ಈಗ ಈಗ ಜಸ್ಟ್ ಮುಗಿಸ್ಕೊಂಡು ಬಂದ್ವಿ ನಾವು ಈ ಒಂದು ಕಾರ್ಯಕ್ರಮವನ್ನು. ಹಾಗೆ ನಮ್ಮ ಪತ್ನಿ ಶಿಲ್ಪಾ ವಿ ಶೆಟ್ಟಿ ಇವರು ಕೂಡ ತುಂಬ ಪ್ರೋತ್ಸಾಹ ಮಾಡಿದರು. ಈ ಮಗುವಿನ ನೆಕ್ಸ್ಟ್ ಭವಿಷ್ಯ ಕೂಡ ಚೆನ್ನಾಗಾಗಲಿ ಅಂತ ನಾವಿಬ್ಬರು ಆಸೆ ಪಡ್ತಾ ಇದ್ದೇವೆ. ಪ್ರಿಪ್ರೇಷನ್ನು ಈ ಪ್ರತಿಯೊಂದು ಕೂಡ ಇದರಲ್ಲಿ ಈಗ ಒಂದು ಸೀರೆ ಆಗಲಿ, ಮಗುವಿಗೆ ಒಂದು ಸೀರೆ ಉಡಿಸ್ಲಿಕ್ಕೆ ಎಷ್ಟು ದೊಡ್ಡವರಿಗೆ ಉಡಿಸ್ಲಿಕ್ಕೆ ಕಷ್ಟ. ಈ ಒಂದು ವರ್ಷ ಮಗುವಿಗೆ ಸೀರೆ ಮಾಡಲಿಕ್ಕೆ ಭಾಳ ಒಂದು ಖುಷಿಕರ ವಿಚಾರನೇ. ಆದರೆ ಸ್ವಲ್ಪ ಪ್ರಯತ್ನ ತುಂಬ ಬೇಕಾಗುತ್ತೆ. ಅದೇ ರೀತಿ ತಲೆಗೆ ಹೂವಿಂದ ಈ ಡೆಕೋರೇಷನ್ ಇದೆಯಲ್ಲ, ಡೆಕೋರೇಷನ್ನು ಭಾಳ ಒಂದು ಕಷ್ಟಕರ ವಿಚಾರ. ಈ ಸಂದರ್ಭದಲ್ಲಿ ಆ ದೇವಿ ಕೃಪೆಯಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ಮೂಡಿ ಬಂದಿದೆ. ಇದಕ್ಕಿಂತ ಮುಂಚೆ ಚಿಕ್ಕ ಪ್ರೋಗ್ರಾಮ್ ಶ್ರೀ ಕೃಷ್ಣ ವೇಷ ಮಾಡಿದ್ವಿ ಇಸ್ಕಾನ್ ವತಿಯಿಂದ. ಅದರಲ್ಲಿ ಕೂಡ ಮೊದಲನೇ ಬಹುಮಾನ ಬಂದಿತ್ತು. ಅದೇ ರೀತಿ ಆ ನಿಟ್ಟಿನಲ್ಲಿ ಇದಕ್ಕೂ ನಾವು ಪ್ರಯತ್ನ ಮಾಡುವ, ಇದಕ್ಕೊಂದು ಬರಲಿ ಆಸೆ ಇದೆ ನಮಗೆ. ಮಗುವಿನ ನೆಕ್ಸ್ಟ್ ಭವಿಷ್ಯಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತಿದ್ದೇವೆ. 3 ದಿನದಲ್ಲಿ ಪ್ರಾಕ್ಟೀಸ್ ಎಲ್ಲ ಆಗಿ ಇಷ್ಟು ರೆಡಿ ಮಾಡಿ ಕಳಿಸಿದ್ದು ಅವಸರದಲ್ಲಿ ಆದದ್ದೆಲ್ಲ. ನಿರೀಕ್ಷೆ ಉಂಟು, ಮತ್ತೆ ನೋಡ್ಬೇಕು ಇನ್ನೆಂತಾಗ್ತದೆ ಅಂತ ಗೊತ್ತಿಲ್ಲ. ಹಾಯ್, ನನ್ನ ಹೆಸರು ಮಾನ್ವಿ ಆರ್. ನಾನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೇನೆ, GM ಬ್ರಹ್ಮವಾರ ಸ್ಕೂಲ್. ನಾನು 2 ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ನಾನು ಟ್ರೈ ಮಾಡ್ತೇನೆ ಪ್ರೈಸ್ ತೆಗಿಲಿಕ್ಕೆ. ನನ್ನ ಹೆಸರು ಚೈತ್ರ. ನನ್ನ ಮಗಳು ದೇವಾಂಶಿ ಬಿ ಗಟ್ಟಿ. ಅವಳು 5 years old. ಅವಳಿಗೆ ನಾನು 1 ವೀಕಿಂದ ಪ್ರಾಕ್ಟೀಸ್ ಮಾಡಿಸ್ತಿದ್ದೇನೆ ನವದುರ್ಗದು. ಪ್ರೈಸ್ ಅಂತಲ್ಲ, ಜಸ್ಟ್ ಅವಳಿಗೊಂದು ಕಾಂಪಿಟೇಟ್ ಮಾಡಲಿಕ್ಕೆ ಮಾತ್ರ. ಸ್ವಲ್ಪ ಸ್ಟೇಜ್ ಫಿಯರ್ ಹೋಗ್ತದಲ್ಲ, ಅದಕ್ಕೋಸ್ಕರ ಮಾತ್ರ. ಖುಷಿ ಆಗ್ತಾ ಉಂಟು. ಅವಳಿಗೆ ಕೂಡ ಖುಷಿ ಇದೆ ಇದು ವೇಷ ಹಾಕೋದ್ರಲ್ಲಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.